AVK ಕಾಲೇಜಲ್ಲಿ ಇದ್ದೀನಿ. ಸೊ ಇಲ್ಲಿ ದೇಶೀಯ ಕಲರವ ಅಂತೇಳಿ ಒಂದು ಎಥ್ನಿಕ್ ಡೇನ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿನಿಯರು. ಅದ್ರ ಜೊತೆಗೆ ಈ ಸಿಬ್ಬಂದಿಗೂ ಕೂಡ ವಿಶೇಷವಾದ ಉಡುಪುಗಳನ್ನು ತೊಟ್ಟಿದ್ದಾರೆ. ಅದರಲ್ಲೂ ಸುಗ್ಗಿ ಸಂಭ್ರಮ ಅಂತ ಕೂಡ ಒಂದು ಥೀಮನ್ನು ಇಟ್ಕೊಂಡು ಎಲ್ಲ ಸಾಂಸ್ಕೃತಿಕ ಬಿಂಬಿಸುವಂಥ ಕೆಲಸವನ್ನು ವಿದ್ಯಾರ್ಥಿನಿಯರು ಮಾಡ್ತಾ ಇದ್ದಾರೆ. ಸೊ ಬನ್ನಿ ಈ ಒಂದು ಕಂಪ್ಲೀಟ್ ಯಾವ ರೀತಿ ಎಥ್ನಿಕ್ ಡೇನ ಮಾಡ್ತಾರೆ ಅನ್ನೋದು ನೋಡ್ಕೊಂಡು ಬರೋಣ. ಸೊ ಎಲ್ಲರೂ ರೆಡಿನಾ? ಕಮಾನ್. ಲೈವ್ ಬಂದಿರ್ತದಲ್ಲ ಹಂಗೆ ಫಾಲೋವರ್ಸ್ ಜಾಸ್ತಿ ಮಾಡೋ ಫುಲ್
AVK ಕಾಲೇಜಲ್ಲಿ ಇದ್ದೀನಿ. ಇಲ್ಲಿ ವಿಶೇಷವಾಗಿ ಒಂದು ಸಾಂಸ್ಕೃತಿಕ ಉಡುಗೆಗಳನ್ನು ತೊಟ್ಟು ವಿದ್ಯಾರ್ಥಿಗಳು ಸಂಭ್ರಮಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ವಿದ್ಯಾರ್ಥಿಗಳು ಮತ್ತು ಅದ್ರ ಜೊತೆಗೆ ಈ ಒಂದು ಕಾಲೇಜ್ ಆಡಳಿತ ಕೂಡ ವಿಶೇಷವಾಗಿ ಮಕ್ಕಳಿಗೆ ಸಪೋರ್ಟನ್ನು ಮಾಡ್ತಾ ಇದೆ. ಸೊ ಬನ್ನಿ, ಹಾಗಾದ್ರೆ ನನ್ನ ಜೊತೆಗೆ ನೇರವಾಗಿ ಈ ಕಾಲೇಜಿನ ಪ್ರಿನ್ಸಿಪಲ್ ನನ್ನ ಜೊತೆಗೆ ಇದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸೊ ಮೇಡಮ್ ನಮಸ್ಕಾರ. ಸೊ ತುಂಬ ಚೆನ್ನಾಗಿ ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ಅದ್ರ ಜೊತೆಗೆ ವಿಶೇಷವಾಗಿ ಒಂದು ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸವನ್ನು ನಿಮ್ಮ ಕಾಲೇಜವರು ಮತ್ತು ಸಂಸ್ಥೆಯವರು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ನಾವು ಪ್ರತಿ ವರ್ಷ ಈ ಸಾಂಪ್ರದಾಯಿಕ ದಿನಾಚರಣೆಯಲ್ಲಿ ಒಂದನ್ನ ಥೀಮನ್ನು ಇಟ್ಕೊಂಡು ಆಚರಿಸ್ತಾ ಬಂದಿದ್ದೇವೆ. ಈ ವರ್ಷ ಸುಗ್ಗಿ ಸಂಭ್ರಮ ಅನ್ನೋ ಒಂದು ಥೀಮ್ ಇಟ್ಟುಕೊಂಡು ನಾವು ನಮ್ಮ ಕಾಲೇಜಿನಲ್ಲಿ ಈ ಆಚರಣೆನ ಮಾಡ್ತಾ ಇದ್ದೀವಿ. ಈ ಸುಗ್ಗಿ ಸಂಭ್ರಮ ಥೀಮಿಗೆ ಅನುಗುಣವಾಗಿ ನಾವು ಇಲ್ಲಿ ಒಂದು ಬಣವೆ ಆಗಿರ್ಬೋದು, ಒಂದು ತೋಟದಲ್ಲಿ ಕಟ್ಟಿರೋಂಥ ಒಂದು ಮನೆ ಆಗಿರ್ಬೋದು, ಮತ್ತು ಜೋಕಾಲಿ ಮತ್ತು ರಾಶಿ, ಭತ್ತದ ರಾಶಿ ಅದನ್ನು ತೂರೋದ್ರ ಮೂಲಕ ನಾವು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ದೀವಿ. ಇದರಿಂದ ನಮ್ಮ ಒಂದು ಸಂಸ್ಕೃತಿ ಮಕ್ಕಳಿಗೆ ತಿಳಿಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷವೂ ನಾವು ಇದನ್ನು ಬೇರೆ ಬೇರೆ ಥೀಮ್ಗಳ ಅಡಿಯಲ್ಲಿ ಆಚರಿಸ್ತಾ ಬಂದಿದ್ದೇವೆ. ಸೊ ಮಕ್ಕಳು ಎಲ್ಲೋ ಒಂದು ಕಡೆ ಇವತ್ತಿನ ಅಂದರೆ ಇದು ಆಧುನಿಕ ಜಗತ್ತಲ್ಲಿ ಸೊ ಇವತ್ತಿನ ಮಕ್ಕಳಿಗೆ ಇದೆಲ್ಲ ಕಣ್ಮರೆ ಆಗ್ತಾ ಇದೆ ಏನೋ ಅನ್ನೋ ಒಂದು ನಿರೀಕ್ಷೆ ಇದೆ. ಯಾಕಂದರೆ ಇವತ್ತು ಅಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳು ತಲ್ಲೀನರಾಗಿದ್ದಾರೆ. ಅದ್ರ ಜೊತೆಗೆ ನೀವು ಇಂಥ ಉಡುಗೆಗಳಾಗಿರ್ಬೋದು, ಇಂಥ ಒಂದು ಎತ್ತಿನ ಗಾಡಿ ಆಗಿರ್ಬೋದು, ಈ ಥರದ್ದೆಲ್ಲ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರ ಮಕ್ಕಳಿಗೆ ಒಂದೆಲ್ಲೋ ಒಂದು ಕಡೆ ಈ ಹಳ್ಳಿಯ ಸೊಗಡು ಎಲ್ಲೋ ಇಲ್ಲಿ ಸಿಟಿಲಿ ಇರ್ತಕ್ಕಂಥ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಕಾಣುತ್ತೇನೋ ಅನ್ನೋ ಒಂದು ಉದ್ದೇಶದಿಂದ ತಾವು ಮಾಡಿದ್ದೀರಾ. ಸೊ ನಿಮ್ಮ ಸಿಬ್ಬಂದಿಗಳು, ಸೊ ನಿಮ್ಮ ವಿದ್ಯಾರ್ಥಿಗಳ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ನಮ್ಮ ವಿದ್ಯಾರ್ಥಿಗಳು ತುಂಬ ಜನ ಹಳ್ಳಿಯಿಂದಲೇ ಬರ್ತಾರೆ. ಆದರೂ ಕೂಡ ಕೆಲವು ಸಿಟಿ ಮಕ್ಕಳಿಗೆ ಹಳ್ಳಿ ಸಂಸ್ಕೃತಿ ಗೊತ್ತಿಲ್ಲ. ಹಾಗಾಗಿ ಈ ಒಂದು ಎತ್ತಿನ ಬಂಡಿಯನ್ನು ತರಿಸೋದ್ರ ಮೂಲಕ, ಆಮೇಲೆ ಈ ಬಣವೆಗಳನ್ನು ಇದು ಏನಕ್ಕೆ ಉಪಯೋಗ ಮಾಡ್ತಾರೆ, ದನಗಳಿಗೆ ಇದು ಮೇವಾಗಿ, ಇದು ಆಹಾರವಾಗಿ ನಾವು ಉಪಯೋಗ ಮಾಡ್ತೀವಿ, ಅದೆಲ್ಲ ಈಗಿನ ಒಂದು ಸಿಟಿ ಮಕ್ಕಳಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ, ಆಮೇಲೆ ನಮ್ಮ ಒಂದು ಭಾರತ ಹಳ್ಳಿಗಳ ದೇಶ, ಈ ಹಳ್ಳಿ ಸಂಸ್ಕೃತಿ ಎಲ್ಲ ಮಕ್ಕಳಿಗೂ ತಿಳಿದಿರಲಿ ಅನ್ನೋ ಉದ್ದೇಶಕ್ಕಾಗಿ ಈ ಒಂದು ಸುಗ್ಗಿ ಸಂಭ್ರಮವನ್ನು ಅಂತ ಒಂದು ನಾವು ಎತ್ನಿಕ್ ಡೇ ಒಳಗೆ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಒಟ್ಟಿನಲ್ಲಿ ಇವರ ಮಾತು ವಿಶೇಷವಾಗಿ ಮಕ್ಕಳಿಗೆ ಒಂದು ಎತ್ನಿಕ್ ಡೇ ಜೊತೆಗೆ ಒಂದು ಸಂಸ್ಕೃತಿ ಬಿಂಬಿಸುವಂಥ ಕೆಲಸವನ್ನು ಕೂಡ ಮಾಡಿದ್ರು ಅಂತ ಹೇಳ್ಬೋದು. ಬನ್ನಿ ಮತ್ತಷ್ಟು ವಿದ್ಯಾರ್ಥಿಗಳ ಏನೆಲ್ಲ ಹೇಳ್ತಾರೆ, ಸೊ ಯಾವ ರೀತಿ ವಿದ್ಯಾರ್ಥಿಗಳು ಸಂಭ್ರಮಿಸ್ತಾ ಇರೋದನ್ನು ನೋಡ್ಕೊಂಬರ. ಈ ಹಳೆಯ ಕಾಲೇಜ್, ಈ ಹಳೆಯ ವಿದ್ಯಾರ್ಥಿಗಳಲ್ಲಿ ಒಂದು ಅಲುಮಿನಿ ಅಂತ ಮಾಡಿರ್ತಾರೆ. ಸೊ ಹಳೆಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದ ಅತಿಥಿಗಳಾಗಿ ಬಂದಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ಕಾರ. ಸೊ ಹೇಗೆ ಅನಿಸ್ತಾ ಇದೆ, ನೀವು ಇಲ್ಲಿ ಓದಿ ಬೆಳೆದಿರೋದು, ಅದ್ರ ಜೊತೆಗೆ ಇವತ್ತು ಇಷ್ಟೆಲ್ಲ ಹೆಣ್ಮಕ್ಳು ರೆಡಿಯಾಗಿ ಬಂದಿರೋದು ಏನು ಅನಿಸ್ತಾ ಇದೆ? ಸರ್, ಇದೇ ಕಾಲೇಜಿನ ಸ್ಟೂಡೆಂಟ್ ಆಗಿ, ಇದೇ ಕಾಲೇಜ್ ಫ್ಯಾಕಲ್ಟಿ ಆಗಿ ಸುಗ್ಗಿ ಸಂಭ್ರಮಕ್ಕೆ ಬರೋಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ವಿವಿಧದಲ್ಲಿ ಏಕತೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಪ್ರಿನ್ಸಿಪಲ್ ಮೇಡಮ್ ಆಗಿರ್ಬೋದು, ನಮ್ಮ ಕಲ್ಚರಲ್ ಕೋಆರ್ಡಿನೇಟರ್ ಕವಿತಾ ಮ್ಯಾಮ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ತುಂಬಾ ಕಲರ್ಫುಲ್ ಆಗಿ ಬ್ಯೂಟಿಫುಲ್ ಆಗಿದೆ. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಲ್ಲ ಫ್ಯಾಕಲ್ಟಿಗೂ ಥ್ಯಾಂಕ್ಸ್ ಹೇಳ್ತಾ ಸುಗ್ಗಿ ಸಂಭ್ರಮ ಗ್ರ್ಯಾಂಡ್ ಸಕ್ಸಸ್ ಆಗಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಮೇಡಮ್ ನೀವೇನು ಹೇಳ್ತೀರಾ? ಸರ್, ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ನಡೀತು. ನಾವು ಓದ್ಬೇಕಾದ್ರೆ ನಾವು ತುಂಬಾ ಮೆಮೊರೀಸ್ ಮಿಸ್ ಮಾಡ್ಕೊಂಡ್ವಿ. ನಾವೇನ್ ಕಳ್ಕೊಂಡಿದ್ದ ಮೆಮೊರೀಸ್ ಎಲ್ಲ ಇವಾಗ ಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಇವತ್ತಿನ ಈ ಒಂದು ಸುಗ್ಗಿ ಸಂಭ್ರಮಕ್ಕೆ ರುವಾರಿಗಳು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಲ್ಚರ್ ಕಮಿಟಿ ಬಹಳ ಮುಖ್ಯವಾಗಿರುತ್ತೆ. ಅಂತ ಕಲ್ಚರ್ ಕಮಿಟಿಯನ್ನು ಹೊತ್ತೊಂಡಿರ್ತಕ್ಕಂಥ ಕವಿತಾ ಮೇಡಮ್ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ಹೇಳಿ, ಹೇಗೆ ಕಾಣಿಸ್ತಾ ಇದೆ, ಹೇಗೆಲ್ಲ ಮಕ್ಕಳಿಗೆಲ್ಲ ರೆಡಿಯಾಗಿ ಈ ಥರ ಸಿದ್ಧತೆ ಎಷ್ಟು ದಿವಸ ಮಾಡಿದ್ರಿ, ಏನ್ ಕತೆ? ಸರ್ ನಮಸ್ತೆ. ನಾವು ಪ್ರತಿ ವರ್ಷ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಒಂದೊಂದು ಥೀಮ್ ಅನ್ನು ತಗೊಂಡು ಬಂದು ನಾವು ಆಚರಣೆಯನ್ನ ಮಾಡ್ತೀವಿ. ಆ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕಳೆದ ವರ್ಷ ನಾವು ಮಾಡಿದ್ದು ಅಂತ ಹೇಳಿದ್ರೆ ಗ್ರಾಮೀಣ ಸೊಗಡು ಅಂತ ಮಾಡಿದ್ವಿ. ಆದ್ರೆ ಈ ಬಾರಿ ಸುಗ್ಗಿ ಸಂಭ್ರಮ ಅಂತ ಮಾಡಿದ್ವಿ. ಮಳೆಗಾಲ ಶುರುವಾಗಿದೆ, ನಮ್ಮ ರೈತರಿಗೆಲ್ಲ ಈಗ ಕೆಲಸ ಶುರುವಾಗಿದೆ. ಹಾಗಾಗಿ ಆ ಒಂದು ಸಾಂಕೇತಿಕವಾಗಿ ಇವತ್ತು ಆಧುನಿಕ ಯುಗದಲ್ಲಿ ಬಹಳಷ್ಟು ವಿಚಾರಗಳು ಅಳಿಸಿ ಹೋಗ್ತಾ ಇದ್ದಾವೆ. ನಮ್ಮ ಹಳ್ಳಿಯ ಸಂಸ್ಕೃತಿ ಅಳಿಸಿ ಹೋಗ್ತಾ ಇದೆ. ಹಾಗಾಗಿ ನಾವು ಒಂದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೂಡ ಬಹಳ ವಿಶೇಷವಾಗಿ ಮಾಡಿದ್ವಿ. ಅದು ಹೇಗಪ್ಪ ಅಂತ ಹೇಳಿದ್ರೆ, ಭತ್ತದ ರಾಶಿಯನ್ನ ಹಾಕಿ, ಭತ್ತದ ರಾಶಿಯಲ್ಲಿ ಎಲ್ಲ ಮೊರಗಳನ್ನ ತಾಯಂದ್ರಿಗೆ ಕೊಟ್ಟು, ಅವರು ಮೊರದಲ್ಲಿ ಆ ಧಾನ್ಯವನ್ನ ಕೇರುವ ಮೂಲಕ ಗಾಳಿ ಬಂದಾಗ ತೂರ್ಬೇಕು ಅನ್ನುವಂತ ಗಾದೆ ಮಾತುಗಳು ಕೂಡ ಸುಳ್ಳಾಗ್ತಾ ಇದಾವೆ, ಕಣ್ಮರೆ ಆಗ್ತಾ ಇದಾವೆ. ಹಾಗಾಗಿ ಅದೆಲ್ಲದಕ್ಕೂ ಪೂರಕವಾಗಿ ಗಾದೆ ಮಾತುಗಳನ್ನ, ಜನಪದ ಸೊಗಡನ್ನ ಎಲ್ಲವನ್ನ ತೆಗೆದುಕೊಂಡು ನಮ್ಮ ಕ್ಯಾಂಪಸ್ಸಿಗೆ ಬರಬೇಕು ಅನ್ನುವಂತ ಉದ್ದೇಶದಿಂದ ನಮ್ಮ ಕಾಲೇಜಿನ ಎಲ್ಲ ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಕಳೆದ 15 ದಿವಸದಿಂದ ತಯಾರಿಯನ್ನ ಮಾಡ್ತಾ ಇದ್ವಿ. ಆ ತಯಾರಿಗೆ ಇವತ್ತೊಂದು ದಿವಸ ಒಳ್ಳೆ ಅರ್ಥ ಸಿಕ್ಕಿದೆ ಅಂತ ಹೇಳಿ ಖಂಡಿತವಾಗ್ಲೂ ನನಗೆ ಅನಿಸ್ತಾ ಇದೆ ಸರ್. ಥ್ಯಾಂಕ್ ಯು ಮೇಡಮ್. ಕವಿತಾ ಮೇಡಮ್ ಅವರು ವಿಶೇಷವಾಗಿ 15 ದಿನಗಳ ಕಾಲ ನಿರಂತರವಾಗಿ ಒಂದು ಸಕ್ಸಸ್ನ ಮಾಡಿದ್ದಾರೆ.
ಆಚರಿಸುವಂತ ಈ ಒಂದು ಸುಗ್ಗಿ ಸಂಭ್ರಮ ಅಂತಂದೇಳಿ. ಓಕೆ ಮೇಡಮ್, ಮತ್ತಷ್ಟು ವಿದ್ಯಾರ್ಥಿಗಳು ಏನೆಲ್ಲ ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. कोंकणी गाने के लिए जय दरबार। मलयाली गाने के लिए साथ दबाएं। तेलुगु गाना के लिए हाथ दबाएं। ದೇಶೀಯ ಕಲರವ ಅಂತೇಳಿ ಸೊ ಎಥ್ನಿಕ್ ಡೇಯಲ್ಲಿ ವಿಶೇಷವಾಗಿ ವಿದ್ಯಾರ್ಥಿನಿಯರು ಅದ್ರ ಜೊತೆಗೆ ಕಾಲೇಜ್ ಸಿಬ್ಬಂದಿಗಳು ಕೂಡ ಸ್ಟೆಪ್ಗಳನ್ನು ಹಾಕ್ತಾ ಇದ್ದಾರೆ ಒಂದು ಕಡೆ. ಸೊ ಇಲ್ಲಿ ನಮ್ಮ ಜೊತೆಗೆ ಸರ್ ಕಾಣ್ತಾ ಇದ್ದಾರೆ. ಸೊ ಅವರು ತುಂಬ ಚೆನ್ನಾಗಿ ಎಥ್ನಿಕ್ ವೇರಲ್ಲಿ ಕಾಣ್ತಾ ಇದ್ದಾರೆ. ಸೊ ಈ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಆಗಿರ್ಬೋದು, ಈ ಥರ ವಿವಿಧ ಹಬ್ಬಗಳಲ್ಲಿ ಯಾವ ರೀತಿ ಮನೆಯಲ್ಲಿ ತಂದೆ ತಾಯಿಗಳು ಕಾಣ್ತಾರೆ ಆ ಥರ ಒಂದು ಬೇರಿಂಗಲ್ಲೇ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ಹೇಗಿಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಎಥ್ನಿಕ್ ಡೇ ಸಂಭ್ರಮದ ಜಲಕ್ಕೆ ಹೇಗಿದೆ ಬಗ್ಗೆ? ನಮಸ್ಕಾರ ಎಲ್ರಿಗೂ. ದಾವಣಗೆರೆ ನಗರದಲ್ಲಿ ಕೆ ಕಾಲೇಜು ತನ್ನದೇ ಆದಂಥ ವಿಶಿಷ್ಟತೆಯನ್ನು ಒಳಗೊಂಡಿದೆ. ನಾವು ಪ್ರತಿ ವರ್ಷ ಭಾರತೀಯ ಪರಂಪರೆಯನ್ನು ಒಳಗೊಂಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಇತ್ತೀಚೆಗೆ ಖಾಸಗೀಕರಣ, ಉದಾರೀಕರಣ ಮತ್ತು ಜಾಗತೀಕರಣದಿಂದಾಗಿ ನಮ್ಮ ಪರಂಪರೆಯನ್ನು ನಾವು ನಮ್ಮ ಯುವಜನಾಂಗ ಮರಿತಾ ಇದೆ ಅನ್ನುವಂತಹ ದೃಷ್ಟಿಕೋನವನ್ನು ಇಟ್ಟುಕೊಂಡು ಭವ್ಯ ಭಾರತದ ಪರಂಪರೆಯನ್ನು ಇಲ್ಲಿ ಅನೇಕ ಜಾತಿಗಳು, ಧರ್ಮಗಳು, ಭಾಷೆಗಳು, ಸಂಸ್ಕೃತಿಗಳು ಇರೋದರಿಂದ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ನಾಳಿನ ಯುವಜನಾಂಗಕ್ಕೆ ಭವ್ಯ ಪರಂಪರೆಯನ್ನು ಪರಿಚಯ ಮಾಡಿಕೊಡುವಂತಹ ಉದ್ದೇಶದಿಂದ ಸುಗ್ಗಿ ಸಂಭ್ರಮ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಕೆ ಕಾಲೇಜಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿ ವರ್ಷ ದೇಶಿ ಕಲರವ ಅನ್ನುವಂತಹ ಒಂದು ಮುಖ್ಯವಾದ ಶೀರ್ಷಿಕೆ ಅಡಿಯಲ್ಲಿ ಬೇರೆ ಬೇರೆ ಥೀಮ್ಗಳನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷ ನಮ್ಮ ಹಳ್ಳಿಯ ಜನಪದರು ತಲತಲಾಂತರದಿಂದ ಉಳಿಸಿಕೊಂಡು ಬಂದಿರತಕ್ಕಂತಹ ಕೃಷಿ ಸಂಪ್ರದಾಯವನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮವನ್ನು ನಾವಿಲ್ಲಿ ಮಾಡಿದ್ದೀವಿ. ಇಡೀ ನಮ್ಮ ಕಾರ್ಯಕ್ರಮವನ್ನು ನೀವು ನೋಡ್ತಾ ಬಂದಿದ್ದೀರಿ. ನಮ್ಮ ಕಾರ್ಯಕ್ರಮ ಉದ್ಘಾಟನೆ ಆಗಿದ್ದೇ ನಮ್ಮ ಸುಗ್ಗಿಯನ್ನು ಮರದಲ್ಲಿ ಕೇರೋದ್ರ ಮೂಲಕ, ಧಾನ್ಯಗಳನ್ನು ಮರದಲ್ಲಿ ಕೇರೋದ್ರ ಮೂಲಕ ಮತ್ತು ರಾಶಿಯನ್ನು ಮಾಡೋದ್ರ ಮೂಲಕ ಈ ಕಾರ್ಯಕ್ರಮ ಪ್ರಾರಂಭ ಆಯಿತು. ಅದರ ಮೂಲಕ ನಮ್ಮ ವಿದ್ಯಾರ್ಥಿನಿಯರಿಗೆ ಜೋಕಾಲಿ ಆಡೋದಾಗಿರಬಹುದು, ಅಥವಾ ಗುಡಿಸಲು ಆಗಿರ್ತಕ್ಕಂಥದ್ದಾಗಿರ್ಬೋದು, ಎತ್ತಿನ ಬಂಡಿ ಆಗಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಹಾಲು ಉಕ್ಕಿಸುವಂತಹ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಭಾರತೀಯ ಪರಂಪರೆಯಲ್ಲಿ ಉಡುಗೆ ತೊಡುಗೆ, ಆಚಾರ ವಿಚಾರ, ನಂಬಿಕೆಗಳು ಇವೆಲ್ಲವೂ ಭಿನ್ನ ಭಿನ್ನವಾಗಿದ್ದಾವೆ. ನಮ್ಮ ವಿದ್ಯಾರ್ಥಿನಿಯರು ನಮ್ಮ ಕಾಲೇಜಿನಲ್ಲಿ ಇವತ್ತು ಬಂಜಾರ ಸಮುದಾಯಕ್ಕೆ ಸಂಬಂಧಿಸಿದಂತಹ ಉಡುಪುಗಳಾಗಿರಬಹುದು, ರಾಧಾಕೃಷ್ಣನ ಉಡುಪಾಗಿರಬಹುದು, ಅಥವಾ ಕೇರಳದ ವಿಶೇಷ ಉಡುಪಾಗಿರ್ಬೋದು, ಅಥವಾ ಪೋರ್ಚುಗೀಸ್ ತೊಡುವಂತಹ ಸೀರೆ ಆಗಿರ್ಬೋದು, ಅಥವಾ ಮರಾಠ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಉಡುಗೆ ಆಗಿರ್ಬೋದು. ಹೀಗೆ ವಿಧ ವಿಧವಾದಂತಹ ಕಲರವವಾದಂಥ ಬಟ್ಟೆಗಳನ್ನು ಧರಿಸಿಕೊಂಡು ಬಂದು ಸಂಸ್ಕೃತಿಯ ಅನಾವರಣವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ನೀವು ಇಲ್ಲಿ ನೋಡ್ಬೋದು.
ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಕಾಲೇಜಿನ ಆಡಳಿತ ಮಂಡಳಿಗೂ ಹಾಗೂ ಪ್ರಾಂಶುಪಾಲರಿಗೂ ಸಾಂಸ್ಕೃತಿಕ ಸಮಿತಿಯ ಸರ್ವ ಸದಸ್ಯರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದು ರಣಧೀರ್ ಅವರ ಮಾತಾಗಿತ್ತು. ಬನ್ನಿ ಮತ್ತಷ್ಟು ವಿದ್ಯಾರ್ಥಿಗಳು ಏನೆಲ್ಲ ಹೇಳ್ತಾರೆ, ಸೊ ಯಾವ ರೀತಿ ಒಂದು ಎತ್ನಿಕಲ್ಲಿ ಏನೆಲ್ಲ ಕಾನ್ಸೆಪ್ಟ್ನ ಇಟ್ಕೊಂಡು ವಿದ್ಯಾರ್ಥಿಗಳು ಡ್ಯಾನ್ಸ್ ಮಾಡ್ತಾ ಒಂದಷ್ಟು ಎಂಜಾಯ್ ಮಾಡ್ತಾ ಇರೋದನ್ನ ನೋಡೋಣ. ಎಸ್, ಇಲ್ಲಿ ವಿಶೇಷವಾಗಿ ಒಂದು ಸಮುದಾಯವನ್ನು ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿನಿಯ. ಸೊ ಲಂಬಾಣಿ ಒಂದು ಉಡುಗೆಗಳನ್ನು ತೊಟ್ಟಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತೀನಿ. ಸೊ ಮೇಡಮ್ ನಮಸ್ಕಾರ. ಸೊ ಹೇಳಿ, ಏನು ಅನಿಸ್ತಾ ಇದೆ? ಸೊ ಇವತ್ತು ಎತ್ನಿಕ್ ಡೇ, ಸೊ ಇಷ್ಟೆಲ್ಲ ಒಂದು ಕಾಸ್ಟ್ಯೂಮಲ್ಲಿ ಇದ್ದೀರಾ, ಸೊ ಏನು ಅನಿಸುತ್ತೆ? ನನ್ನ ಹೆಸರು ವರ್ಷ ಅಂತ. ನಾನು ಫಸ್ಟ್ ಇಯರ್ BSc ಅಲ್ಲಿ ಓದ್ತಿದ್ದೀನಿ, CBZ ಮಾಡ್ಕೊಂಡಿದ್ದೀನಿ. ಇಷ್ಟು ದಿನ ಮನೆಗಳೆಲ್ಲ ನೋಡ್ತಿದ್ದೆ, ನಮ್ಮ ಫ್ಯಾಮಿಲಿಯಲ್ಲಿ ನೋಡ್ತಿದ್ದೆ ಈ ಡ್ರೆಸ್ ಕಾಸ್ಟ್ಯೂಮ್. ಇವತ್ತು ಎಲ್ಲರ ಜೊತೆ ನೋಡ್ತಿದ್ದೀನಿ, ಫ್ರೆಂಡ್ಸ್ ಎಲ್ಲ ಹಾಕ್ಕೊಂಡು ಬಂದಿದ್ದಾರೆ. ತುಂಬ ಖುಷಿ ಆಗ್ತಿದೆ. ನಮ್ಮ ಓದಿನ ಜೊತೆ ಇವತ್ತು ಫಂಕ್ಷನ್ಸ್ ಅದ ನಡೀತಿದೆ. ತುಂಬ ಖುಷಿ ಆಗ್ತಿದೆ ಸರ್. ಖುಷಿ ಆಗ್ತಿದೆ. ಸೊ ಯಾವಾಗಲೂ ಕಾಲೇಜ್ ಯೂನಿಫಾರ್ಮ್ ಅಲ್ಲಿ ಇರ್ತಿದ್ರಿ, ಸೊ ಇವತ್ತು ಒಂದು ಕಲ್ಚರಲ್ ಡ್ರೆಸ್ ಅಲ್ಲಿ ಇದ್ದೀರಾ, ಸೊ ಹೇಗೆ ಅನಿಸ್ತಾ ಇದೆ? ತುಂಬ ಹ್ಯಾಪಿ ಆಗಿದೆ. ಎಲ್ಲರೂ ಕಲರ್ಫುಲ್ ಆಗಿದ್ದಾರೆ. ತುಂಬ ಖುಷಿ ಆಗ್ತಿದೆ ಸರ್ ಎಲ್ಲರನ್ನೂ ನೋಡಿ. ಟೀಚರ್ಸ್ ಮಾತ್ರ ತುಂಬ ಎಲ್ಲ ಹ್ಯಾಪಿ ಆಗಿದ್ದಾರೆ. ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಮೈಕ್. ಸೊ ಈ ಕೊಡಗು ಡ್ರೆಸ್ ನೋಡಿರ್ತಾರೆ, ಕೂರ್ಗಿಸ್ ಅಂತ ಕರೀತಾರೆ. ಸೊ ಕೂರ್ಗಿ ಡ್ರೆಸ್ಸಲ್ಲಿ ವಿದ್ಯಾರ್ಥಿನಿಯರು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋ, ಹೇಳಿ ಹೇಗೆ ಅನಿಸ್ತಾ ಇದೆ ಇವತ್ತಿನ ಕಾಲೇಜಲ್ಲಿ? ಸೊ ಎತ್ನಿಕ್ ಡ್ರೆಸ್ಸಲ್ಲಿ ನಿಮ್ಗೆ ಹೇಗೆ ಸಂಭ್ರಮಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಈ ವರ್ಷ ಅಂತಲ್ಲ, ಪ್ರತಿ ವರ್ಷ ಆದ್ರೆ AVK ಕಾಲೇಜಲ್ಲಿ ಇದೇ ರೀತಿಯಾಗಿ ಸಂಭ್ರಮ ಮಾಡ್ತಾನೆ ಇರ್ತಾರೆ. ನಮ್ಗೆ ಸರ್ ಆಗಲಿ ಅಥವಾ ಪ್ರಿನ್ಸಿಪಲ್ ಆಗಲಿ ಅಥವಾ ನಮ್ಮ ಟೀಚರ್ಸ್ ಎಲ್ಲ ಟೀಚರ್ಸ್ ಕೂಡ ಇದೇ ಥರ ಇದೆಲ್ಲ ಯಾವ ಥರ ಮಾಡಿದಾರೋ ಅದೇ ಥರ ಇದು ಮಾಡ್ತಿರ್ತಾರೆ, ಸಪೋರ್ಟ್ ಮಾಡ್ತಿರ್ತಾರೆ. ಎದಕ್ಕಾದ್ರೂ ನಮ್ಮ ಪ್ರಿನ್ಸಿಪಲ್ ಆಗಲಿ ನಮ್ಮ ಸರ್ ಸಿಬ್ಬಂದಿ ಎಲ್ಲ ಆದ್ರೂ ಅಷ್ಟೇ. ನೀವು ಈ ಡ್ರೆಸ್ ಅಲ್ಲಿ ಹೇಗೆ ಅನಿಸ್ತಾ ಇದೆ? ಸೊ ಯಾವಾಗ್ಲೂ ಕಾಲೇಜ್ ಯೂನಿಫಾರ್ಮ್ ಅಲ್ಲೇ ಇರ್ತಿದ್ರಿ, ಸೊ ಇವತ್ತು ಹೇಗೆ ಅನಿಸ್ತಾ ಇದೆ? ಇವತ್ತು ಡಿಫ್ರೆಂಟ್. ಎಲ್ಲರೂ ಅವ್ರವ್ರದ್ದು ಇದಾದ ಅಂತ ಕಸ್ಟಮ್ ಹಾಕೊಂಡ್ ಬಂದಿದ್ದಾರೆ. ಆಗ ನಾವು ಬೇರೆ ತರದ್ದು ಕೊಡಗು ಸ್ಟೈಲ್ ಹಾಕೊಂಡ್ ಬಂದಿದ್ದಾರೆ. ನಮಗೂ ಒಂಥರ ಖುಷಿ ಇದೆ. ಓಕೆ, ನಿಮ್ಮ ಹೆಸರು? ವೈಷ್ಣವಿ ಅವರು ತುಂಬಾ ಚೆನ್ನಾಗಿ ಕೂರ್ಗಿ ಡ್ರೆಸ್ ಅಲ್ಲಿ ಒಂದಷ್ಟು ಡಿಫ್ರೆಂಟ್ ಆಗಿ ಕಾಣ್ತಾ ಇದ್ದಾರೆ. ಸೊ ಅವ್ರಿಗೆ ನಾವು ಮಾತಾಡ್ಸಿದ್ವಿ. ಬನ್ನಿ ಮತ್ತಷ್ಟು ವಿದ್ಯಾರ್ಥಿಗಳು ಏನೆಲ್ಲ ಹೇಳ್ತಾರೆ ಕೇಳೋಣ. ಒಣಕಂ. ಸೊ ನಿಮ್ಗೆಲ್ರಿಗೂ ಗೊತ್ತೆ ಒಣಕಂ ಅಂದ್ರೆ ಯಾವುದು ಅಂತ. ಸೊ ಕೇರಳ ಥಾಟ್ಸ್ ಇಟ್ಕೊಂಡು ಇವತ್ತು ವಿದ್ಯಾರ್ಥಿನಿಯರು ರೆಡಿ ಆಗಿದ್ದಾರೆ. ಸೊ ಏನೆಲ್ಲ ಹೇಳ್ತಾರೆ ಕೇಳೋಣ, ಹೇಳಿ. AVK ಕಾಲೇಜಲ್ಲಿ ನಾವು ಫಸ್ಟ್ ಇಯರ್ ಆಗ್ಬಿಟ್ಟು ಎತ್ನಿಕ್ ಪ್ರೋಗ್ರಾಮ್ ಅಂತ ಅಂದ್ರು. ಸೊ ಎತ್ನಿಕ್ ಪ್ರೋಗ್ರಾಮ್ ಏನಿರ್ಬೋದು ಅಂತ ಅನ್ಕೊಂಡ್ವಿ. ಅವ್ರ ಥೀಮ್ ಬಂದ್ಬಿಟ್ಟು ಸುಗ್ಗಿ ಸಂಭ್ರಮ ಅಂತಂದು ಭಾಳ ಖುಷಿ ಆಯ್ತು. ಏನೋ ಒಂದು ಏನಂತಾರೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಯಾವ ಥರ ಮಾಡ್ತಾರೆ ಏನ್ ಮಾಡ್ತಾರೆ ಅಂತ ಭಾಳ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಸೊ ಇವತ್ತು ಬಂದು ನೋಡಿದ್ರೆ ತುಂಬಾನೇ ಖುಷಿ ಆಯ್ತು. ಎಲ್ರೂ ಒಂಥರ ಟ್ರೆಡಿಷನಲ್ ಲುಕ್ ಅಲ್ಲಿ ಇದ್ದಾರೆ. ಇವನ್ ನಮ್ಮ ಲೆಕ್ಚರರ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲರೂ ಪ್ರತಿಯೊಬ್ರು ಸುಗ್ಗಿ ಸಂಭ್ರಮ ಅಂತ ಹೆಂಗಿರುತ್ತೆ, ಏನೋ ಒಂದು ಹಸ ಆಗಿರ್ಬೋದು, ರೈತರದ್ದು ಆ ಥರ ಇದರಲ್ಲಿ ಚೆನ್ನಾಗಿ ಮಾಡಿದ್ರು ಒಂಥರ. ನಾವು ಈಗ ಒಂದು ಕೇರಳ ಸ್ಟೈಲ್ ಥರ ಅಂತಂದು ಡ್ರೆಸ್ ಮಾಡ್ಕೊಂಡ್ ಬಂದಿದ್ದೀವಿ. ತುಂಬ ಖುಷಿ ಆಯಿತು. ಓಕೆ, ಸೊ ಇದು ಇವರ ಮಾತು. ಸೊ ಬನ್ನಿ ಮತ್ತಷ್ಟು ವಿದ್ಯಾರ್ಥಿಗಳು ಏನೆಲ್ಲ ಹೇಳ್ತಾರೆ ನೋಡೋಣ.
ಖುಷಿ ಆಯಿತು. ಎತ್ನಿಕ್ ಡೇನ ವರ್ಷ ಆಚರಿಸ್ತೀವಿ, ಆದರೆ ಈ ವರ್ಷ ತುಂಬ ಗ್ರ್ಯಾಂಡಾಗಿ ಆಗಿದೆ ಅಂತ ನಾನು ಹೇಳ್ತೀನಿ. ಸೊ ಏನೆಲ್ಲ ಮಾಡಿದ್ರಿ ಬೆಳಗಿಂದ, ಎಷ್ಟು ಜನ, ಏನೆಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರಿ? ಬೆಳಗ್ಗೆಯಿಂದ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ವಿ, ದೇಸಿ ಕಲರವದ್ದು ಲಾಂಚ್ ಮಾಡೋದು, ಹೆಸರು ಲಾಂಚ್ ಮಾಡೋದನ್ನ ಲಾಂಚ್ ಮಾಡಿದ್ವಿ ಬೆಳಗ್ಗೆ. ಅದಾದಮೇಲೆ ಎಲ್ಲರೂ ಭತ್ತದಿಂದ ಪೂಜೆ ಮಾಡಿ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದರು. ಅದಾದಮೇಲೆ ಸಾಂಗ್ ಎಲ್ಲ ಆಡಿಸಿದ್ರು, ಮತ್ತು ಆದಮೇಲೆ ಡ್ಯಾನ್ಸ್ ಮಾಡಿಸಿ ಫ್ಲ್ಯಾಶ್ ಮೊಬ್ನ. ದೇಸಿ ಕಲರ್ ಕಾನ್ಸೆಪ್ಟ್ ಏನನ್ನು ಹೇಳುತ್ತೆ ಸಮಾಜ? ಅಂದರೆ ಕಲ್ಚರ್ನ ಹೇಗೆ ಇಟ್ಕೋಬೇಕು, ಹಳೆ ಕಾಲದ ಕಲ್ಚರ್ನೆಲ್ಲ ಇವಾಗ ಯಾವ ಥರ ಎಲ್ಲರೂ ಯೂಸ್ ಮಾಡ್ಕೋತಿದ್ದಾರೆ ಅಂತ. ನನ್ನ ಹೆಸರು ಚಂಪಾ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು AVK ಕಾಲೇಜಲ್ಲಿ ವಿದ್ಯಾರ್ಥಿನಿಯರು ತುಂಬ ವಿಶೇಷವಾದ ಉಡುಗೆ ತೊಡುಗೆಗಳನ್ನ ತೊಟ್ಟು ಎತ್ನಿಕ್ ಡೇನ ಆಚರಿಸಿದ್ರು. ಅದರಲ್ಲೂ ನಮ್ಮ ಸಂಸ್ಕೃತಿ ಹೇಗಿರುತ್ತೆ, ನಮ್ಮ ಸಂಸ್ಕೃತಿಯ ಕಲ್ಚರ್ ಹೇಗಿರುತ್ತೆ ಅನ್ನೋದು ವಿದ್ಯಾರ್ಥಿಗಳಿಗೆ ತಿಳಿಸುವಂಥ ಕೆಲಸವನ್ನು ಈ ಒಂದು ಆಡಳಿತ ಮಂಡಳಿ ಮಾಡಿತ್ತು. ಅದ್ರ ಜೊತೆಗೆ ಇವತ್ತು ವಿಶೇಷವಾಗಿ ರೈತರ ಸಂಭ್ರಮಾಚರಣೆ ಹೇಗಿರುತ್ತೆ ಅನ್ನೋದನ್ನು ಕೂಡ ಥೀಮ್ನ ಇಟ್ಕೊಂಡು ವಿದ್ಯಾರ್ಥಿಗಳು ವಿಶೇಷವಾಗಿ ಅಲಂಕರಿಸಿ ಒಂದಷ್ಟು ವೇದಿಕೆಗಳಲ್ಲಿ ನೃತ್ಯ ಪ್ರದರ್ಶನವನ್ನು ಕೂಡ ಮಾಡಿದರು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಇಂಥ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ ಸರ್. ಅಲ್ಲಿವರೆಗೂ ನೋಡ್ತಾ ಇರಿ DVG 1 ನ್ಯೂಸ್ ದಾವಣಗೆರೆ.